ಸುಮಾರು 18 ವರ್ಷಗಳ ಬಳಿಕ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ರಾಮನಗರ ಜಿಲ್ಲೆ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕನಸಿನ ಜಿಲ್ಲೆ. ಸದ್ಯದೀಗ ಜಿಲ್ಲೆಯನ್ನ ಹೆಸರನ್ನ ಬದಲಾವಣೆ ಮಾಡಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಗಡಿ ಮಾಜಿ ಶಾಸಕರಂತ ಎ ಮಂಜು ಅವರಿದ್ದಾರೆ. ಈ ವಿಚಾರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಹೇಳಿ. ಸರ್, ಮೊದಲನೇದಾಗಿ ಕುಮಾರಸ್ವಾಮಿ ಅವರ ಕನಸಿನ ಜಿಲ್ಲೆ ಸುಮಾರು 18 ವರ್ಷಗಳ ಬಳಿಕ ಇದೀಗ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದು. ಸರ್ ನೋಡಿ, ಇವಾಗ ಹೆಸರಷ್ಟೇ ಬದಲಾವಣೆ ಆಗಿದೆ, ಬೇರೆ ಏನು ಬದಲಾವಣೆ ಮಾಡಕ್ ಇವ್ರ ಕೈಲಿ ಆಗಿಲ್ಲ. ಬದಲಾವಣೆ, ಒಂದು ಜಿಲ್ಲೆ ಬದಲಾವಣೆ ಅಂದ್ರೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಆ ಜಿಲ್ಲೆಯ ಇರಬೇಕಾದಂತ ಎಲ್ಲ ಗುಣಲಕ್ಷಣಗಳು ಆ ಜಿಲ್ಲಾ ಕೇಂದ್ರದಲ್ಲಿರಬೇಕು. ಆ ಜಿಲ್ಲೆಗೆ ಒಂದು ಮಹತ್ವವಾದಂತ, ಒಂದು ಮೌಲ್ಯಾಧಾರಿತವಾದಂತ ಅಭಿವೃದ್ಧಿ ಅಲ್ಲಾದಾಗ ಮಾತ್ರ ಅದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಕೇವಲ ಇವರು ಪ್ರತಿಷ್ಠೆಗೋಸ್ಕರ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಏನ್ ಬದಲಾವಣೆ ಆಗ್ತದೆ ಅಂತ ಅವರೇ ಉತ್ತರ ಕೊಡಬೇಕು. ಯಾರು ಇದನ್ನ ಹಠ ಮಾಡಿ ನಾನು ಬದಲಾಯಿಸ್ತೀನಿ ಹೆಸರನ್ನ ಅಂತ ಹೇಳಿ ಹೊಟ್ಟಿದಾರಲ್ಲ, ಅವರು ನಮ್ಮ ಜಿಲ್ಲೆಯ ಮಹಾಜನತೆಗೆ ಈ ಜಿಲ್ಲೆಯ ಹೆಸರಿನಿಂದ ನಿಮಗೆ ಏನು ಅನುಕೂಲ ಆಯಿತು ಅಂತ ಹೇಳ್ಬೇಕು. ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು, ನಾವು ಮೂಲತಃ ಬೆಂಗಳೂರು ಜಿಲ್ಲೆಯವರು, ಹಾಗಾಗಿ ಹಿಂದೆ ಬೆಂಗಳೂರು ಗ್ರಾಮಾಂತರ ಇತ್ತು, ಈಗ ಬೆಂಗಳೂರು ದಕ್ಷಿಣ ಮಾಡಿದೀವಿ ಅಂತ ಹೇಳಿ. ಸೊ ನಮ್ಮ ಬೆಂಗಳೂರಿನವರಲ್ಲ ಅಂತ ಯಾರು ಹೇಳ್ತಾರೆ? ಅವಿಭಾಜ್ಯ ರಾಮನಗರ ಅಂತ ಹೇಳಿದ್ಮೇಲೆ ರಾಮನಗರ ಎಲ್ಲಿದೆ? ಎಲ್ಲ ಬೀದರಲ್ಲಿದೆಯಾ ರಾಮನಗರ? ರಾಮನಗರ ಬೆಂಗಳೂರು ಪಕ್ಕದಲ್ಲೇ ಇದೆ, ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಹಂಗಂತ ಹೇಳಿ ಎಲ್ಲ ಜಿಲ್ಲೆಗಳಿಗೂ ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಚಾಮರಾಜನಗರ ಆಯ್ತು ಅವಿಭಾಜ್ಯ, ಮೈಸೂರು, ನಮಗೆ ಮೈಸೂರು ದಕ್ಷಿಣ ಮಾಡಿ ಅಂತ ಹೇಳಿ ಚಾಮರಾಜನಗರ ಹೊರಟ್ರೆ ಇವ್ರು ಮಾಡ್ತಾರಾ? ಈ ಕಲಬುರಗಿನಲ್ಲಿ ಗುಲ್ಬರ್ಗ ಜಿಲ್ಲೆ ಬೈಫರ್ಗೇಟ್ ಆಗಿದೆ, ಈಗ ಮುಂದೆ ಬೆಳಗಾಂ ಜಿಲ್ಲೆ ಬೈಫರ್ಗೇಟ್ ಆಗಬೇಕು. ಈ ಇದ್ರದ್ದು ಯಾವುದು ನಮ್ಮ ಬಳ್ಳಾರಿ ಜಿಲ್ಲೆ ಬೈಫರ್ಗೇಟ್ ಆಯ್ತು, ಅದಕ್ಕೆ ವಿಜಯನಗರ ಅಂತ ಹೆಸರು ಕೊಟ್ಟರು. ಸೊ ಎಲ್ಲ ಇಲ್ಲ, ನಮಗೆ ಇರೋ ಹೆಸರುಗಳೇ ಬೇಕು ಅಂತ ಅಂದ್ರೆ ಮತ್ತೆ ಇವರು ಕಾನೂನು ಅಡಿನಲ್ಲಿ ನಾವು ವಿಭಜನೆ ಮಾಡಲಿಕ್ಕೆ, ಹೊಸ ಹೆಸರು ಕೊಡ್ಲಿಕ್ಕೆ, ಹೊಸ ಜಿಲ್ಲೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅಂದರು. ಅವತ್ತು ಅವಕಾಶ ಇತ್ತು. ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲಾ ಕೇಂದ್ರವನ್ನು ಮಾಡಿದಾಗ ಆ ಜಿಲ್ಲೆಗೆ ಆ ಹೆಸರು ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ತಪ್ಪೇನಿದೆ? ಕುಮಾರಸ್ವಾಮಿ ಅವರು ಮಾಡಿದ ತಪ್ಪೇನಿದೆ? ನೀವು ಅದನ್ನು ಬಿಟ್ಟು ಈ ಜಿಲ್ಲೆಗೆ ಏನಾದರೂ ಅಭಿವೃದ್ಧಿ ಮಾಡಿ, ಈ ಜಿಲ್ಲೆಗೆ ನೀರಾವರಿ ಯೋಜನೆ ತನ್ನಿ, ಈ ಜಿಲ್ಲೆಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ತನ್ನಿ, ಒಂದು IIT ತನ್ನಿ, ಅಥವಾ ಒಂದು ಇಂಡಸ್ಟ್ರಿ ಸೆಟಪ್ ಮಾಡಿಸಿ ಈ ಜಿಲ್ಲೆನ ಅಭಿವೃದ್ಧಿ ಮಾಡಿ ಅಂದ್ರೆ, ನೀವು ಜಿಲ್ಲೆ ಹೆಸರು ಬದಲಾವಣೆ ಮಾಡಿಬಿಟ್ಟಿದ್ದೀನಿ ಅಂತ ಹೆಸರನ್ನ ಮಾತ್ರ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ ತಕ್ಷಣ ನಮ್ಮ ಜನ ಯಾರು ಮೂರ್ಖರಲ್ಲ. ಇದರಿಂದ ಏನು ಅನ್ಯಾಯ ಇವತ್ತು ನಮ್ಮ ಜಿಲ್ಲೆಗೆ ಆಗಿದ್ದೆ, ನಮ್ಮ ಜಿಲ್ಲೆಯ ಆ ಹೆಸರನ್ನ ತೆಗೆದಿದ್ದೀರಿ ನೀವು. ಆ ಮುಂದೆ ಹೆಸರನ್ನ ಮತ್ತೆ ಕುಣಿಸುವಂತ ಕಾಲ ಬರುತ್ತೆ, ಅವತ್ತು ತೀರ್ಮಾನ ಆಗ್ತದೆ. ಅಂದ್ರೆ ಸರ್, ಸಾಕಷ್ಟು ಕ್ರೆಡಿಟ್ ವರ್ಗೆ ಸಾಕ್ಷಿ ಆಯ್ತು ಅಂತ ಹೇಳಿ ಕುಮಾರಸ್ವಾಮಿ ಅವರು ಜಿಲ್ಲೆ ಮಾಡಿದ್ರು. ಆ ಕುಮಾರಸ್ವಾಮಿಗೆ ಸೆಡ್ ಹೊಡೆದಿದ್ದಾಗ ಡಿ ಕೆ ಬ್ರದರ್ಸ್ ಜಿಲ್ಲೆಯನ್ನ ಬದಲಾವಣೆ ಮಾಡಿದ್ರು. ಇದರಲ್ಲಿ ಒಂದಷ್ಟು ಸವಾಲುಗಳನ್ನ ಮಾಡ್ಕೊಂಡಿರುವಂತದ್ದು ಸರ್. ಹಂಗಿದ್ದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕಾಯ್ತು? ಬೆಂಗಳೂರು ದಕ್ಷಿಣ ಭಾಗ ಇದೆಯಲ್ಲ, ದಕ್ಷಿಣ ಭಾಗನ ರಾಮನಗರಕ್ಕೆ ಸೇರಿಸಿ ಇವರು ಹೆಸರು ಬದಲಾವಣೆ ಮಾಡಿದ್ರೆ ನಮ್ಮ ಜಿಲ್ಲೆಯ ಒಂದಷ್ಟು ಜಿಯೋಗ್ರಫಿಕಲಿ ಏರಿಯಾ ದೊಡ್ಡದಾಗ್ತಿತ್ತು. ಯಾವ ಬೆಂಗಳೂರು ದಕ್ಷಿಣದಲ್ಲಿ ಇವತ್ತು ಅರ್ಬನೈಸೇಷನ್ ಆಗಿದೆ, ಆ ಅರ್ಬನೈಸೇಷನ್ ನಮ್ಮ ಜಿಲ್ಲೆಗೆ ಮರ್ಜ್ ಮಾಡಿ ಏನೋ ಒಂದು ಡೆವಲಪ್ಮೆಂಟ್ ಕಾಣಲಿಕ್ಕೆ ಸಾಧ್ಯ ಆಗ್ತಿತ್ತು. ಒಂದಷ್ಟು ಹಣವನ್ನ ಇವರು ಸರ್ಕಾರದಲ್ಲಿ ಪ್ಯಾಕೇಜ್ ಅನ್ನ ಕೊಟ್ಟು, ಯಾವ್ಯಾವ ಇಲಾಖೆಗಳಿಗೆ ಜಾಗ ಇಲ್ಲ, ಯಾವ್ಯಾವ ಇಲಾಖೆಗಳು ಇವತ್ತು ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇದ್ದಾವೆ, ಯಾವ ಇಲಾಖೆ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಇಲ್ಲ, ಇಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲವನ್ನ ತಂದಿದ್ದೀನಿ ಅಂತ ಅಂದ್ರೆ ಇದಕ್ಕೆ ಒಂದು ಮಹತ್ವ ಇರ್ತಿತ್ತು. ಅದನ್ನ ಬಿಟ್ಟು ಒಣ ಪ್ರತಿಷ್ಠೆಗೆ ನಾನು ಕುಮಾರಸ್ವಾಮಿ ಅವ್ರ ಜಿಲ್ಲೆ ಮಾಡೋರೆ ಹೆಸರು ಚೇಂಜ್ ಮಾಡ್ಬಿಡ್ತೀನಿ ಅಂದ್ರೆ, ಅವತ್ತು ಒಂದು ಜಿಲ್ಲೆ ಮಾಡಿದ್ದು ದೊಡ್ಡ ವಿಚಾರ, ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಿಸಿದಂತ ವಿಚಾರ. ನೀವೇನ್ ಕೊಡಿಸ್ತಾ ಇದೀರಿ ಇವತ್ತು? ಹೆಸರು ಬದಲಾವಣೆಯಿಂದ ಒಂದು ನ್ಯಾಯ ಸಿಕ್ಕಿದೆ, ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ನಾವು ಶಬಾಷ್ಗಿರಿ ಕೊಡ್ತಿದ್ವಿ. ಇವತ್ತೇನಾಗ್ತಾ ಇದೆ? ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು? ಅಂದ್ರೆ ಸರ್, ಈಗ ಡಿ ಕೆ ಶಿವಕುಮಾರ್ ಸಾಕಷ್ಟು ಬಾರಿ ಹೇಳುವಂತದ್ದು, ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗುತ್ತೆ, 4 ಪಟ್ಟು ಹೆಚ್ಚಾಗುತ್ತೆ, ಯಾರು ಕೂಡ ಆಸ್ತಿಯನ್ನ ಮಾರಬೇಡಿ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಈ ರೀತಿ ಒಂದಷ್ಟು ಆರೋಪಗಳು ರಿಯಲ್ ಎಸ್ಟೇಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಈಗ ಆಸ್ತಿ ಮಾರಬೇಡಿ ಅಂತ ಟಿವಿಯವ್ರ ಮುಂದೆ ಭಾಷಣಗಳಲ್ಲಿ ಹೇಳ್ತಾರೆ. ಅವ್ರ ಸುತ್ತ ಇರೋರೆಲ್ಲ ದಿನ ಬೆಳಿಗ್ಗೆ ಇದ್ರು ಯಾರು ಆಸ್ತಿ ಕೊಡ್ತಾರೆ ಅಂತ ಹುಡುಕ್ತಾವ್ರೆ. ಅವ್ರು ಬರೋ ದುಡ್ಡನ್ನ ಎಲ್ಲಿಡೋದು ಅಂತೇಳಿ ಈಗ ಆಸ್ತಿ ಮಾರಿದ್ರೆ ತಾನೇ ಅವರು ಪಕ್ಕದಲ್ಲಿರೋ ಖರೀದಿ ಮಾಡೋದು.
ಅವರೇ ಹೇಳ್ತಾರಲ್ಲ ನನ್ನ ದುಡ್ಡು ನಾನು ಆಸ್ತಿ ಖರೀದಿ ಮಾಡ್ತಿದ್ದೀನಿ ಅಂತ. ನಮ್ಮ ಜಿಲ್ಲೆಯಲ್ಲಿ ತೆಗೆಸ್ ನೋಡಿ, 1 ವರ್ಷದಿಂದ ಯಾರ್ಯಾರು ಆಸ್ತಿಗಳು ಖರೀದಿ ಮಾಡಿದ್ದಾರೆ, ಯಾರ್ಯಾರ್ದು ದುಡ್ಡು, ಯಾರ್ಯಾರು ಇವ್ರ ಬೇನಾಮಿಗಳು ಅಂತ ಮಾಹಿತಿ ಸಿಗ್ತೈತೆ. ಅಂದ್ರೆ ದುಪ್ಪಟ್ಟ ಆಗ್ಬಿಟ್ಟೈತೆ ಅಂತ ಅಂದ್ರೆ ಮೊನ್ನೆ ರಾಮನಗರ ಜಿಲ್ಲೆ ಅಂತಿದ್ದಾಗ 1 ಕೋಟಿ ಇದ್ದಿದ್ದು ಇವತ್ತು 5 ಕೋಟಿ ಆಗಿದೆಯಾ? ಹಂಗಾರೆ 5 ಕೋಟಿ ಆಗಿದ್ರೆ ತೋರಿಸ್ಲಿ. ನಾವು ದಕ್ಷಿಣ ಜಿಲ್ಲೆ ಅಂತ ತಕ್ಷಣನೇ 5 ಕೋಟಿ ವ್ಯಾಲ್ಯೂ ಆಗಿದೆ ಅನ್ನೋದನ್ನ ಈಗ ತೋರಿಸ್ಬೇಕಲ್ಲ ಅವರು. ಇಲ್ಲ ಅಥವಾ ಅವರು SR ಬುಕ್ ವ್ಯಾಲ್ಯೂ ಚೇಂಜ್ ಮಾಡಿದಾರಾ? ಬುಕ್ ವ್ಯಾಲ್ಯೂ ಮೇಲೆ ಏನಾದ್ರೂ 1 ಕೋಟಿ ಮೌಲ್ಯ ಇದ್ದಿದ್ನ 5 ಕೋಟಿ ಅಂತೇಳಿ SR ರೇಟ್ನ ಚೇಂಜ್ ಮಾಡಿದಾರಾ? ಚೇಂಜ್ ಮಾಡಿದ್ರೆ ತೋರಿಸ್ಲಿ. ಹೌದು, ನೀವು ಇದಕ್ಕೆ ಬೆಲೆ ಬಂತು, ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನೀವು ಕೊಟ್ಟಿದ್ದಕ್ಕೆ ಅಂತ ನಾವು ಒಪ್ಕೋತೀವಿ. ಅಂದ್ರೆ ಸರ್, ಬ್ರ್ಯಾಂಡ್ ಬೆಂಗಳೂರು ರೀತಿ ಬೆಂಗಳೂರು ದಕ್ಷಿಣವನ್ನ ಪಕ್ಕದಲ್ಲೇ ಇದೆ, ಬೆಂಗಳೂರು ಪಕ್ಕದಲ್ಲೇ, ಅದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತದ್ದು ಯಾರೋ ಮಾಡ್ಬೇಕಾಗಿಲ್ಲ ರೀ. ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಯಾವ ನಗರೀಕರಣ ಆಗ್ತಾ ಇದೆ ಅದು ತಾನೇ ಬೆಳ್ಕೊಂಡು ಹೋಗ್ಬೇಕು. ಯಾರೋ ಮಾಡ್ಬಿಡೋದಲ್ಲ ಅದು. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಎಲ್ಲಿದೆ ಬ್ರ್ಯಾಂಡು? ಬೆಂಗಳೂರಿಗೆ ಒಬ್ಬ ಇನ್ವೆಸ್ಟರ್ ಬರ್ತಾ ಇಲ್ಲ, ಬೆಂಗಳೂರಿಗೆ ಒಬ್ಬ ಬಿಲ್ಡರ್ ಬರ್ತಾ ಇಲ್ಲ. ಬೆಂಗಳೂರಿನಲ್ಲಿ ಯಾರು ಕೂಡ ಬಂದು ಅಪಾರ್ಟ್ಮೆಂಟ್ ಆಗ್ಲಿ ಪ್ರೈವೇಟ್ ಫ್ಲಾಟ್ಗಳಾಗ್ಲಿ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ ಅಂತಂದ್ರೆ ಈ ಬೆಂಗಳೂರು ಸವಾಸ ಸಾಕಪ್ಪ ಅನ್ನೋಂಗೆ ಇವತ್ತು ಜನ ಯಾವ ರೀತಿ ನೋಡ್ತಾ ಇದ್ದಾರೆ ಬೆಂಗಳೂರು ಅಂದ್ರೆ, ಎಲ್ಲಿ ಇಡೀ ಬೆಂಗಳೂರು ಗುಂಡಿಮಯ ಆಗಿದೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗೋಕೆ ಟ್ರಾಫಿಕ್, ಎಲ್ಲಾದ್ರೂ ಗಂಟೆಗಟ್ಟಲೆ ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ತಾ ಇದೆ. ಇಡೀ ಬೆಂಗಳೂರಿನಲ್ಲಿ ಕಸ ಎಲ್ಲಂದ್ರಲ್ಲಿ ಕಸ ಬಿದ್ದಿದೆ. ಇವ್ರು ಕಸ ಎತ್ತಿ ಅದನ್ನ ಸಾಗ್ರಿಗೇಟ್ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ, ಈ ಸರ್ಕಾರಗಳ ಕೈಲಿ. ಇದು ಏನೋ ಗ್ರೇಟರ್ ಬೆಂಗಳೂರು ಅಂತ ಹೇಳ್ಕೊಂಡು, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಸುಮ್ಮನೆ ಎಲ್ಲ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಇದ್ರಲ್ಲಿ ಓಡಿಸಿದ್ರೆ ಈ ಬ್ರ್ಯಾಂಡ್ ಎಲ್ಲಿ ಬರುತ್ತೆ? ಬ್ರ್ಯಾಂಡ್ ಬರಬೇಕು ಅಂದ್ರೆ ಜನ ಮುಗಿ ಬೀಳ್ಬೇಕ್ರಿ. ಜನ ಬೆಂಗಳೂರು ಕಡೆ ಮುಗಿ ಬೀಳ್ಬೇಕು. ಹಾಗಾದ್ರೆ ಮಾತ್ರ ಬೆಂಗಳೂರಿನಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ. ಹಲವಾರು ನನ್ನ ಸ್ನೇಹಿತರುಗಳು ಹೇಳ್ತಾರೆ, ಅಯ್ಯೋ ನಿಮ್ ಬೆಂಗಳೂರು ಸಾಹಸ ಸಾಕಪ್ಪ. ನಾವು ಅವ್ರು 4 ಗಂಟೆಗೆ ಎದ್ದೋದ್ರು. ನನ್ನ ಸ್ನೇಹಿತರೊಬ್ಬರು ಬಂದು ಹೈದರಾಬಾದ್ ಇಂದ ಎಲ್ಲಿ ಇದಕ್ಕೆ ವೈಟ್ ಫೀಲ್ಡ್ಗೆ ಬೆಳಗಿನ 4 ಗಂಟೆಗೆ ಹೋಗಿ ಅವ್ರ ಪ್ರಾಪರ್ಟಿ ನೋಡ್ಕೊಂಡು ವಾಪಸ್ ಬಂದು. ಯಾಕೆಂದ್ರೆ ತಿರುಗಿ 7 ಗಂಟೆ 8 ಗಂಟೆ ಮೇಲೆ ಹೋದ್ರೆ 4 ಅವರ್ 5 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಇದು ಇವತ್ತು ಬೆಂಗಳೂರಿನಲ್ಲಿ ಪರಿಸ್ಥಿತಿ ಇರೋದು. ಅಂದ್ರೆ ಸರ್, ರಾಮನ ಹೆಸರಿರೋ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನವರು ಈ ರೀತಿ ಜಿಲ್ಲೆನ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡುವಂಥದ್ದು. ಅಂದ್ರೆ ರಾಮ ಇದ್ದಾನ ಕಾರಣಕ್ಕೆ ರಾಮನಗರ ಜಿಲ್ಲೆಯಲ್ಲಿ ನೋಡ್ರಿ, ಈಗ ಇವರು ರಾಮ ಆ ಹೆಸರನ್ನ ತೆಗೆದು ಬಿಟ್ಟಿದೀವಿ ಅಂತೇಳಿ ಅವ್ರಿಗೇನ ಖುಷಿ ಇದ್ರೆ ಒಂದು ವೇಳೆ ರಾಮನಗರದ ಹೆಸರನ್ನ ಬದಲಾವಣೆ ಮಾಡಕ್ಕಾಗತ್ತೆ ಇವ್ರ ಕೈಲಿ? ನೋಡೋಣ, ಬದಲಾವಣೆ ಮಾಡ್ಲಿ ಇವರು. ರಾಮನಗರ ತೆಗೆದು ಏನಂತ ಮಾಡ್ತಾರೆ ಅಂತ ಶಕ್ತಿ ಇದೆಯಾ ಅವ್ರಿಗೆ? ರಾಮನಗರವನ್ನ ಯಾರೂ ಕೂಡ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಆ ರಾಮನ ಹೆಸರನ್ನ ಇತಿಹಾಸದಲ್ಲಿ ಪುರಾಣದಲ್ಲಿ ಇರತಕ್ಕಂತ ಹೆಸರು. ರಾಮ ಇಲ್ಲಿ ಬಂದಿದ್ರು, ರಾಮನ ಪಾದುಕೆ ಇದೆ, ರಾಮ ಇಲ್ಲೆಲ್ಲ ಬಂದು ಬಿಟ್ಟಿರ್ತಕ್ಕಂಥ ಇತಿಹಾಸ ಇರತಕ್ಕಂಥ ಒಂದು ಹಿನ್ನೆಲೆ ಇದೆ. ಸೊ ಇದನ್ನ ಯಾರಾದ್ರೂ ಬದಲಾಯಿಸಕ್ ಆಗ್ತದಾ? ಪಾಪ ಅವ್ರಿಗೂ ಗೊತ್ತಿದೆ ಅದು. ಸುಮ್ಮನೆ ಏನೋ ಗಿಮಿಕ್ ಮಾಡಬೇಕು, ಕಾಂಗ್ರೆಸ್ಗೆ ಏನೋ ಒಂದು ಮೈಲೇಜ್ ತಂದು ಕೊಡಬೇಕು ಅಂತೇಳಿ ಮಾಡಕೊಡ್ತಾರೆ. ಇದರಿಂದ ಅವ್ರಿಗೇನು ಉಪಯೋಗ ಆಗಿಲ್ಲ. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾವ ರೀತಿ ಜನ ಚೀತು ಅಂತ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ಗಳನ್ನ ನೋಡಿ, ಇವ್ರದ್ದು ಯಾವ ಒಳ್ಳೇದು ಅಂತ ಯಾರೋ 4 ಜನ ಹೇಳಿದಾರ. ಸೊ ಇದರಿಂದ ಅವ್ರು ಅರ್ಥ ಮಾಡ್ಕೋಬೇಕು, ಇದರಿಂದ ಏನು ಬದಲಾವಣೆ ಸಾಧ್ಯ ಇಲ್ಲ. ಇವೆಲ್ಲ ಬಿಟ್ಟು ಏನಾದ್ರೂ ಒಳ್ಳೆ ಕೆಲಸ 4 ಒಳ್ಳೆ ಕೆಲಸನ ಈ ಜಿಲ್ಲೆಗೆ ಮಾಡಿದ್ರೆ ಅವ್ರಿಗೆ ಶಾಶ್ವತವಾಗಿ ಅವ್ರಿಗೂ ಹೆಸರು ಬರ್ತದೆ. ಕುಮಾರಸ್ವಾಮಿ ಅವ್ರಿಗೆ ಹೆಂಗ್ ಬಂತ ಅವ್ರಿಗೂ ಹೆಸರು ಬರ್ತದೆ. ಅದ್ರ ಕಡೆ ಅವ್ರಿಗೆ ಗಮನ ಹರಿಸಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಿಷ್ಟು ಮಾಳಿಯ ಮಾಜಿ ಶಾಸಕರಾದಂತಹ ಎಂ ಮಂಜು ಅವರ ಮಾತು. ಕ್ಯಾಮರಾ ಪರ್ಸನ್ ಗಂಗಾ ಜೊತೆ ಪ್ರವೀಣ ಎಚ್ ಪವರ್ ಟಿವಿ, ರಾಮನಗರ.